ಎಲ್ ಪಿ ಜಿ ಸಿಲಿಂಡ್ರ್ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲರಿಗೂ ರುಚಿ ರುಚಿಯಾದ ಸೌದೆ ಒಲೆ ಊಟ ಸಿಗುವಂಥ ಭಾಗ್ಯ ಸಿಕ್ಕಿದೆ. ಅಲ್ಲಲ್ಲೇ ಸೌದೆ ಒಲೆಗಳು ಹಚ್ಚಿ ಹೋಟ್ಲಲ್ಲಿ ಅಡುಗೆ ಮಾಡ್ತಾಯಿದ್ದಾರೆ. ಚಾನ್ಸ್ ಸಿಕ್ಕಿದ್ರೆ ಜಮಾಯಿಸ್ಬಿಡ್ರಿ, ಸೂಪರಾಗಿರುತ್ತೆ ಮಾತ್ರ. ಇಲ್ಲಿ ನೋಡಿರಿ, ಬಿರಿಯಾನಿ ಆಗ್ತಾಯಿದೆ. ಈ ಹೋಟೆಲ್ ನನ್ನ ಕಣ್ಣಿಗೆ ಬಿತ್ತು ದಾರಿ ಬರ್ತಾ. ಬನ್ನಿ, ನಮಗೇನೋ ರುಚಿಯಾದ ಊಟ ಸಿಗ್ಬೋದು, ಬಟ್ ಈ ಸಿಲಿಂಡ್ರ್ ಸಮಸ್ಯೆಯಿಂದ ಹೋಟೆಲ್ ಉದ್ಯಮ ಭಾಳ ಸ್ವರ್ಗೋಗ್ಬಿಡುತ್ತೆ. ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಸೌದೆ ಒಲೆನ. ಬನ್ನಿ ನೋಡೋಣ ಹೇಗಿದೆ ಇವ್ರ ಅನುಭವ ನೋಡೋಣ. ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕಂಡಿದ್ದಂಥ ದೃಶ್ಯ ಇದು. ಆಚೆ ಅಡುಗೆ ಮಾಡ್ತಾಯಿದ್ರು. ಯಾವುದೋ ಮದುವೆ ಫಂಕ್ಷನ್ ಏನು ಅಂತ ನೋಡಿದ್ರೆ ಆ್ಯಕ್ಚುಲಿ ಮನೆ ಯಾವುದೂ ಇರಲಿಲ್ಲ. ಈ ಪಕ್ಕದಲ್ಲಿ ಹೋಟ್ಲಿತ್ತು. ಆ ಹೋಟ್ಲವರು ಆಚೆ ಕಡೆ ಸೌದೆ ಒಲೆ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಹೋಟ್ಲಲ್ಲಿ ಊಟ ಮಾಡಿಕೊಂಡು ಗ್ಯಾಸ್ ಟ್ರಬಲ್ ಆಗಿರೋದು ನಾನು ಭಾಳ ಕೇಳಿದ್ದೀನಿ. ಬಟ್ ಗ್ಯಾಸ್ ಟ್ರಬಲ್ ಆಗಿರೋದ್ರಿಂದ ಹೋಟ್ಲರ್ಗೆ ಎಫೆಕ್ಟ್ ಆಗಿರೋದು ಇದನ್ನೇ ಮೊದಲನೇ ಸತಿ ಇರಬೇಕು. ನೋಡಿ, ಬಿರಿಯಾನಿಗೆ ಒಗ್ಗರಣೆ ಹಾಕ್ತಾಯಿದ್ದಾರೆ. ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ಸೌದೆ ಒಲೆ ಬಿರಿಯಾನಿ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಾಗುತ್ತೆ ಸೌದೆ ಒಲೆಯಲ್ಲಿ. ಬಟ್ ಇವ್ರಿಗೆ ಅದನ್ನು ಕಿಚನ್ ಸೆಟಪ್ ಇರೋಲ್ಲ, ಸೌದೆ ಒಲೆ ಡಿಪೆಂಡೆನ್ಸಿ ಇರೋದು. ನಮ್ಮ ಎಲ್ ಪಿ ಜಿ ಸಿಲಿಂಡ್ರುಗಳ ಪ್ರಾಬ್ಲಮಿಂದ ಈ ಥರ ಎಲ್ಲ ಆಗ್ತಾಯಿದೆ. ಇವ್ರಿಗೇನೋ ಪಕ್ಕದಲ್ಲಿ ಜಾಗ ಇತ್ತು, ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ಬೇರೆಯವ್ರಿಗೆ. ನಮಸ್ತೆ ಎಲ್ಲರಿಗೂ. ನಾನಿವಾಗ ಟಾಟಾ ನಗರದಲ್ಲಿರುವಂಥ ರಾಜನ ಬಿಲ್ಡ್ರ್ ಹೋಟ್ಲಿಗೆ ಬಂದಿದ್ದೀನಿ. ಇಲ್ಲಿ ಏನಂದರೆ, ನಾನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಚೆ ಇಲ್ಲಿ ಸೌದೆ ಒಲೆ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ರು. ಇದೇನಪ್ಪ ಯಾವುದೋ ಮನೆ ಫಂಕ್ಷನ್ ಅಂತ ನೋಡೋದಕ್ಕೆ ಇಲ್ಲಿ ಯಾವುದೋ ಅಕ್ಕಪಕ್ಕ ಮನೆ ಇರಲಿಲ್ಲ. ಅಂದರೆ ಇಲ್ಲಿ ಈ ಹೋಟ್ಲವರೇ ಆಚೆ 3 ಸೌದೆ ಒಲೆ ಹಾಕಿ ಅಡುಗೆ ಮಾಡ್ತಾಯಿದ್ರು. ನಮ್ಮ ಈ ಇತ್ತೀಚಿನ ಸ್ವಲ್ಪ ಸಿಲಿಂಡ್ರುಗಳ ಒಂದು ಇದರಿಂದ ಸಮಸ್ಯೆಯಿಂದ ಈ ಹೋಟ್ಲವರು ಆಚೆ ಅಡುಗೆ ಮಾಡ್ತಾಯಿದ್ರು. ಹಾಗಾಗಿ ನೋಡೋಣ, ಇದು ಒಂಥರ ಕುತೂಹಲವಾಗಿತ್ತು ಇವ್ರ ಅನುಭವ ಏನಿದೆ. ಯಾಕಂದರೆ ಇದಕ್ಕಿಂತ ಮುಂಚೆ ನಾವು ಸಾಕಷ್ಟು ಹೋಟೆಲ್ಸ್ಗೆ ಹೋಗಿ ನಾವು ಫುಡ್ ಬ್ಲಾಗ್ಸ್ ಮಾಡಿದ್ದೀವಿ. ಬಟ್ ಇದೊಂಥರ ಹೊಸ ಅನುಭವ. ಈ ಹೋಟೆಲ್ ಉದ್ಯಮವೂ ಕೂಡ ಭಾಳಷ್ಟು ಸಮಸ್ಯೆ ಎದುರಿಸ್ತಾ ಇದೆ. ಒಂದು 70% ಹೋಟೆಲ್ ಉದ್ಯಮ ಈಗ ಸಮಸ್ಯೆಯಲ್ಲಿದೆ. ಇದರಿಂದ ನಮ್ಮ ರೈತರಿಗೂ ಭಾಳ ಎಫೆಕ್ಟ್ ಆಗ್ತಾಯಿದೆ. ಯಾಕಂದರೆ ಅವರು ಬೆಳೆದಿರೋಂಥ ಬೆಳೆಗಳಿಗೆ ಮಾರ್ಕೆಟ್ ಹೇಳ್ದಂಗೆ ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಒಂದು 50-70%ವರೆಗೂ ಹೋಟ್ಲರು ಐಟಮ್ಗಳನ್ನ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಜಾಸ್ತಿ ಮಾಡ್ತಾಯಿಲ್ಲ ಸಿಲಿಂಡ್ರು ಪ್ರಾಬ್ಲಮಿಂದ. ಹಾಗಾಗಿ ಏನು ಆಹಾರ ಪದಾರ್ಥಗಳಿದ್ದಾವಲ್ಲ ಆದರೂ ಕೂಡ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗಿಬಿಟ್ಟಿದೆ ಮಾರ್ಕೆಟಲ್ಲಿ. ನೋಡೋಣ ಬನ್ನಿ, ಒಳಗಡೆ ಇವ್ರನ್ನೆಲ್ಲರೂ ಮಾತಾಡ್ಸೋಣ. ಇದು ಬಂದು ಟಾಟಾ ನಗರದಲ್ಲಿದೆ, ಕೊಡಿಗೇಳಿ ಹತ್ರ ಬರುತ್ತೆ, ಅಲ್ಲಿದೆ ಇದು. ಈಗ ನಾನು ಇಲ್ಲಿಂದ ಈ ರಸ್ತೆ ಬರ್ತಾ ಇರೋದು ಕೊಡಿಗೇಳಿಯಿಂದ ಇದು ಟಾಟಾ ನಗರ ಮೇನ್ ರೋಡು. ಇಲ್ಲಿಂದ ನಾವು ಈ ಕಡೆ ಹೋದರೆ ಹೆಬ್ಬಾಳು ರಿಂಗ್ ರೋಡಿಗೆ ಕನೆಕ್ಟ್ ಆಗುತ್ತೆ. ಹೆಬ್ಬಾಳು ಮತ್ತು ಬೆಲ್ ಸರ್ಕಲ್ ರಿಂಗ್ ರೋಡಿಗೆ ಕನೆಕ್ಟ್ ಆಗುತ್ತೆ. ನೋಡಿ, ಇದೊಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ದರೆ ಇಲ್ಲಿ ಪಕ್ಕ ಸಬ್ ರಿಜಿಸ್ಟ್ರ್ ಆಫೀಸ್ ಕೂಡ ಇದೆ, ಒಂದು ಬ್ಯಾಟರಾಯನಪುರ ಸಬ್ ರಿಜಿಸ್ಟ್ರ್ ಆಫೀಸು. ಅಲ್ಲಿ ಈ ಹೋಟೆಲ್ ಬರುತ್ತೆ, ರಾಜಣ್ಣ ಬಿಲ್ಡಟರಿ ಹೋಟೆಲ್ ಅಂತ. ಇಲ್ಲಿ ಹೋದರೆ ಸೀದಾ ನೀವು ರಿಂಗ್ ರೋಡ್ಗೆ ಜಾಯ್ನ್ ಆಗ್ತೀರಾ, ಭದ್ರಪಾಲೆ ಹೋಟೆಲ್ ಹತ್ರ ಜಾಯ್ನ್ ಆಗ್ತೀರಾ. ಆ ಹೋಟೆಲ್ಲು ಇಲ್ಲಿ ಇದೆ ನೋಡಿ, ಇದೆ ರಾಜಣ್ಣ ಮಿಲಿಟರಿ ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಈ ಹೋಟೆಲ್ ಬರುತ್ತೆ. ಇದು ಬಂದು ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಒಂದು ಫೋಟೋ ಕೂಡ ಇದೆ. ಹಾಗೆ ಅವ್ರದ್ದು ರಾಜಣ್ಣ ಮಿಲಿಟರಿ ಹೋಟ್ಲಿನ ಒಂದು ಸಿಂಬಲ್ಲು, ಕೋಳಿ ಹುಂಜ ಹಾಕಿ ಒಂದು ಸಿಂಬಲ್ ಹಾಕಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ಸರ್ ಕಿಚನ್ ಇದೆನಾ? ಇದೆ. ಓಕೆ, ವಾವ್, ಎಂಟೈರ್ ಗ್ಯಾಸ್ ಕಿಚನ್ನು ಆಫ್ ಆಗ್ತಿದೆ. ನೀಟಾಗಿ ರೆಸ್ಟ್ ತಗೊಂತ ಇದ್ದಾವೆಲ್ಲ ಗ್ಯಾಸ್ ಒಲೆಗಳು. ಇಲ್ಲಿ ನೋಡ್ರಿ, ಈ ಥರ ಆಗಿದೆ ಸದ್ಯಕ್ಕೆ. ಒಳಗಡೆ ಏನೂ ನಡೀತಾ ಇಲ್ಲ ಕೆಲಸ. ಒಂದು ತೊಟ್ಟೂ ಸಿಲಿಂಡ್ರ್ ಇಲ್ಲಂತೆ. ನೋಡೋಣ ಅವರು ಸೌದೆ ಒಲೆದು ಹೇಗೆ ಮಾಡ್ತಾ ಇದ್ದಾರೆ. ಈಗ ಬಂದು ಇವ್ರದ್ದು ಕಿಚನ್ ಬಂದು ಆಚೆ ಶಿಫ್ಟ್ ಆಗಿದೆ. ಖಾಲಿ ಸಿಲಿಂಡ್ರುಗಳು ಹಾಗೆ ಇದ್ದಾವೆ. ಒಂದೇ ಒಂದು ಸಿಲಿಂಡ್ರಲ್ಲೂ 1 kg ಗ್ಯಾಸ್ ಇಲ್ಲಂತೆ. ಎಂಟೈರ್ ಕಿಚನ್ ಬಂದ್ಬಿಟ್ಟು ಈ ಕಡೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು 3 ಒಲೆ ಇಟ್ಟಿದ್ದೀರಾ? 3 ಒಲೆ. ಏನಾಗ್ತಾ ಇದೆ ಇದರಲ್ಲಿ? ಇದು ರಸಮ್ಮು, ವೆಜ್ ಐಟಮ್ಮು. ಓಕೆ, ಬಿಲ್ಡ್ರಿ ಹೋಟೆಲ್ ಸಿಗೋದು ಒಂದೇ ಒಂದು ವೆಜ್ ಐಟಮ್ ಅಂದರೆ ರಸಮ್ಮು. ಈಗ ಕೊಡಲೇಬೇಕಲ್ವ, ಇದು ಊಟ ಆದ್ಮೇಲೆ ಕೊಡಲೇಬೇಕು. ಮತ್ತು ಇದು ಬೋಟಿ ಗೊಜ್ಜು. ಅದು ಚಿಕನ್ ಫ್ರೈ. ವಾವ್, ಚಿಕನ್ ಫ್ರೈ. ಈ ಥರ ನೋಡ್ರಿ, ಇಲ್ಲೊಂದು 3 ಒಲೆ ಸೆಟಪ್ ಮಾಡಿಕೊಂಡು ಸದ್ಯಕ್ಕೆ ಈಗ ಹೋಟೆಲ್ ನಡೆಸ್ತಾ ಇದ್ದಾರೆ ಇವರು. ಹೋಟೆಲ್ ಭಟ್ರಾಗಿರೋಂಥ ಗೋಪಾಲ್ ಕೃಷ್ಣ ಅವರಿದ್ದಾರೆ. ಸರ್, ಈಗ ಹೇಗೆ ಅನ್ನಿಸ್ತಾ ಇದೆ? ಹೊಸ ಅನುಭವನ ಅಥವಾ ಮುಂಚೆ ಸೌದೆಯಲ್ಲಿ ಮಾಡಿದ್ದೀರಾ ನೀವು?
ಸೌದೆ ಒಲೆಯಲ್ಲಿ ಫಸ್ಟ್ ಊರಲ್ಲೆಲ್ಲ ಮಾಡ್ತಾ ಇದ್ದೋ. ಹಾ. ಇಲ್ಲಿ ಬೆಂಗಳೂರಲ್ಲಿ ನಾವು ಇದೇ ಫಸ್ಟ್ ಟೈಮ್ ಸರ್ ಈ ಥರ ನೋಡ್ತಾ ಇರೋದು, ಈ ಥರ ಮಾಡ್ತಾ ಇರೋದಿಲ್ಲ. ಹೌದಾ? ಹಾಂ. ಇದು ಎಷ್ಟು ದಿವಸದಿಂದ ಗ್ಯಾಸ್ ನಿಮಗೆ ಖಾಲಿ ಆಗೋಯ್ತು? ಆಲೆ 5 ದಿನ ಆಯ್ತು ಸರ್. 5 ದಿವಸದಿಂದ ಆಯಿತು. ಹಂಗಂಗೋ ಇದರಲ್ಲಿ ಹಂಗಂಗೋ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೋ. ಹಾಂ ನೆನೆ ಫುಲ್ಲು ಎಲ್ಲ ಸೋಡಾ ಎಲ್ಲ ಖಾಲಿ ಆಗೋಯ್ತು. ಹಾಂ ಇವಾಗ ಇದೇ ಹೋಟ್ಲು ಈಗ ಮಾಡಲೇಬೇಕಲ್ವ, ನಡೆಸಲೇಬೇಕಲ್ವಾ. ಹಾ. ಅದರಿಂದ ಈಗ ಇಲ್ಲಿ ಜಾಗ ಇರೋದ್ರಿಂದ ಸೌದೆ ಒಲೆ ಹಾಕೊಂಡು ಇದು ಮಾಡ್ತಾ ಇದ್ದೀವಿ. ಓಕೆ. ಮತ್ತು ಇದು ಐಟಮ್ಗಳು ಏನಾದರೂ ನೀವು ಕಮ್ಮಿ ಮಾಡಿದ್ದೀರಾ? ಕಮ್ಮಿ ಮಾಡಿದ್ದೀವಿ ಸರ್. ಓಕೆ. ಒಂದು ಅರ್ಧ ಐಟಮ್ ಕಮ್ಮಿ ಮಾಡಿದ್ದೀವಿ. ಫ್ರೈಗಿ ಎಲ್ಲ ಹಾಕೋಕ್ಕಾಗಲ್ಲ. ಹಾಂ. ಅದಕ್ಕೆ ಈಗ ನೀವೇ ನೋಡ್ತಾ ಇದ್ದೀರಲ್ವ, ಇಲ್ಲೇ ಒಂದೇ ಸಲ ಎಲ್ಲ ರೆಡಿ ಮಾಡಿ ಹಾಂ ಒಂದೇ ಸಲ ಈಗ ಕರೆಂಟ್ ಸ್ಟೀಮ್ ಐತೆ. ಹಾಂ. ಸ್ಟೀಮ್ ಹಾಕೊಂಡು ಅಲ್ಲಿ ಮಾಮೂಲಿ ಬಿಸಿ ಇರುತ್ತೆ. ಹಾಂ. ಅದರಿಂದ ಹಂಗೆ ಡೈರೆಕ್ಟಾಗಿ ಹಂಗೆ ಡೈರೆಕ್ಟಾಗಿ ಕೊಡ್ತಾ ಇದ್ದೀರಾ? ಓಕೆ ಸರ್. ಮತ್ತು ಇದು ಏನಾದರೂ ಈಗ ಎಷ್ಟು ದಿವಸದವರೆಗೂ ಇದು ಸಮಸ್ಯೆ ಬಗೆಹರಿಬೋದು ಅಂತ? ಹೇಳೋಕ್ಕಾಗಲ್ಲ ಸರ್. ಈಗ ಏನು ಇನ್ನೂ ಒಂದು 10 ದಿನ ಅಂತ ಹೇಳಿದ್ದಾರೆ. ಹಾಂ 10 ದಿನ ಅಂದರೆ ನಮಗೂ ಕಷ್ಟ ಆಗುತ್ತೆ. ಹೋಟ್ಲುಗಳಲ್ಲೆಲ್ಲ ಇದು ಮಾಡೋದು, ಹುಡುಗರು ಸಂಬಳ, ಬಾಡಿಗೆ, ಹಾಂ ಕರೆಂಟ್ ಬಿಲ್ಲು ಇವೆಲ್ಲ ಇದು ಮಾಡೋಕ್ಕೆ ಎಲ್ಲ ನಮಗೂ ಹಿಂಸೆನೇ. ಹ್ಞೂ ನೋಡ್ಬೇಕು ಸರ್ ಏನಾಗುತ್ತೆ ಸರ್. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಪರಿಹಾರ ಒಂದು ಇದು ಮಾಡಬೇಕು. ಓಕೆ ಸರ್. ಮತ್ತು ಇದು ಹೆಂಗೆ ಎಷ್ಟು ವರ್ಷದಿಂದ ನಡೆಸ್ತಿದ್ದೀರಿ ಹೋಟ್ಲಿಲ್ಲಿ? ಇಲ್ಲಿ ಇವಾಗ ನನ್ನ 4 ತಿಂಗಳಾಯ್ತು ಸರ್. 4 ತಿಂಗಳು. ಹಾಂ, 4 ತಿಂಗಳು. 4 ತಿಂಗಳಿಂದ ಹೊಸ ಹೋಟ್ಲು. ಮುಂಚೆ ಸರ್? ಮುಂಚೆ ಸರ್ ನಮ್ಮದು ಇದಿದೆ ಬಸವೇಶ್ವರ ನಗರ ಇದೆ. ಬಸವೇಶ್ವರ ನಗರ ಐತ್ರಾ? ಓಕೆ ಬಸವೇಶ್ವರ ಸರಿ ನಗರ ಸರ್. ಹಾಂ ಇದರಲ್ಲಿದೆ ಸರ್, ಆಟ ಕಾಲಲ್ಲಿ. ಹಾಂ ಓಕೆ ಓಕೆ. ಒಟ್ಟು ಚೆನ್ನಾಗಿ ನಡೀತಾ ಇತ್ತು ಹೋಟೆಲ್ಲು, ಬಟ್ ಇದಾಗ್ಬಿಟ್ಟು ಸ್ವಲ್ಪ ಸಮಸ್ಯೆ ಆಗಿದೆ. ಸಮಸ್ಯೆ ಪಾಪ ಹೊಸ ಹೋಟೆಲ್ ಬೇರೆ ನಿಮ್ಮದು. ಹೊಸ ಹೋಟೆಲು ನಮಗೂ ಇಲ್ಲಿ ಹೊರಗಡೆ ಮಾಡ್ಕೊಂಡು ಒಳಗಡೆ ತಗೋಕೆ ನಮಗೂ ಹಿಂಸೆನೆ. ಹೌದು, ಬೇಯಬೇಕು. ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಮಾಡಲೇಬೇಕಲ್ವಾ. ಹ್ಞೂ ಜನ ತುಂಬ ಇದೆ ಮಾಡ್ತಿದ್ದಾರೆ ಸೌದೆ ಒಲೆ. ಹಾಂ ಹಾಂ ಓಕೆ ಓಕೆ. ಹಾಂ ಅದನ್ನು ಆ್ಯಡ್ ಮಾಡ್ಬೋದು. ಅಂದರೆ ನೀವು ಸೌದೆ ಒಲೆಗೆ ಭಾಳ ರುಚಿ ಜಾಸ್ತಿ ಆಗ್ತಾ ಇದೆ ಈಗ. ಜನನು ಇಷ್ಟಪಟ್ಟು ತಿಂತಾ ಇದ್ದಾರೆ. ಜಾಸ್ತಿ ಇಷ್ಟಪಟ್ಟಂದ್ರೆ ನಮಗೆ ಇಲ್ಲಿ ಸೌದೆ ಒಲೆ ಮಾಡೋಕ್ಕೆ ನಮಗೆ ಇಲ್ಲಿ ಈ ಜಾಗ ಇಲ್ವಲ್ಲ, ರೋಡಲ್ಲಿ ಮಾಡಬೇಕಾಗುತ್ತಲ್ವಾ. ಹ್ಞೂ ಹ್ಞೂ ಅದರಿಂದ ಔಷಧಿ ನಮಗೂ ಔಷಧಿ ಇದ್ದೇನೆ. ಎಲ್ಲ ಪಬ್ಲಿಕ್ ಎಲ್ಲ ಓಡಾಡ್ತಾ ಇರ್ತಾರೆ. ಹೌದು. ಏನೋ ಈಗ ಎಮರ್ಜೆನ್ಸಿ ಇರೋದ್ರಿಂದ ಪಬ್ಲಿಕ್ ಏನೋ ಇದು ಮಾಡಲ್ಲ. ಹೌದು ಹೌದು. ಏನಾರ ಇದೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಈಗೆಲ್ಲ. ಈಗ ಸೌದೆ ಒಲೆ ಒಂದು ಸಿಗ್ತಾ ಇತ್ತಾ ಸೌದೆ ಒಲೆ ನಿಮಗೆ? ಸೌದೆ ಒಲೆ ಅದೇ ಇವಾಗ ಸೌದೆ ನಮಗೆ ಸ್ವಲ್ಪ ಇಲ್ಲೇನೆ. ಹಾಂ ಅವನೇ ಹಾಕೊಂಡು ಮಾಡ್ತಾ ಇದ್ದೀವಿ. ಸರಿ ಸರ್, ಆಯ್ತು, ಒಳ್ಳೇದಾಗಲಿ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಲಿ. ಅದು ಎಲ್ಲರಿಗೂ ಅದೇ ಅಲ್ವಾ ಸರ್ ಆಗಿರೋದು. ಹೌದು. ಹೋಟ್ಲುಗಳಿಗೆಲ್ಲ ಭಾಳಷ್ಟು ಜನ ಮುಚ್ಕೊಂಡೇ ಹೋಗಿದಾರಂತಲ್ಲ, ಎಷ್ಟು ಹೋಟ್ಲೆಲ್ಲ ಬಾಗ್ಲಾಕಿದಲ್ಲ. ಬಾಕ್ಲಾಗಿದ್ದಾರೆ. ಹೌದು ಹೌದು. ಅವಕಾಶ ಇಲ್ದವ್ರು ಏನು ಮಾಡೋಕ್ಕಾಗಲ್ಲ. ಇಲ್ಲ, ಈಗ ಜಾಗ ಇಲ್ಲ ಮಾಡೋಕ್ಕೆ. ಹ್ಞೂ ಈಗ ಸುಮಾರು ಜಾಗ ಇರೋದಕ್ಕೇನೋ ಮಾಡ್ತಾ ಇದ್ದೀವಿ. ಜಾಗ ಇಲ್ಲದೆ ಇರೋರೆಲ್ಲ ಬಾಗ್ಲೇ ಹಾಕ್ತೀವಿ. ಹೌದು ಸರ್, ಹೌದು. ಸರಿ ಸರ್, ಸಿಗೋಣ. ಒಳ್ಳೇದಾಗಲಿ, ನೋಡೋಣ. ಹಾಂ ಓಕೆ, ಥ್ಯಾಂಕ್ ಯು. ಜೊತೆ ಹೋಟೆಲ್ ಮಾಲೀಕರಾದ ನವೀನ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಏನು ನಡೆಸ್ತಾ ಇದೆ, ಏನು ಕತೆ ನಿಮಗೆ? ಕಾಸ್ಟ್ ಎಫಿಷಿಯನ್ಸಿ ಎಲ್ಲ ಹೆಂಗಾಗ್ತಾ ಇದೆ ಈಗ? ಅದೇ ಸರ್, ಗ್ಯಾಸ್ ಪ್ರಾಬ್ಲಮ್ಮು. ಹಾಂ 5 ದಿನ ಆಯಿತು. ಹಾಂ ಈಗ ಸಣ್ಣ ಪುಟ್ಟ ಒಂದು ಸ್ವಲ್ಪ ಇಂಥವೆಲ್ಲ ಖಾಲಿ ಮಾಡಿದ್ದೀವಿ. ಹಾಂ ನೆನ್ನೆಲ್ಲ ಬಿಲ್ಕುಲ್ ಖಾಲಿ ಆಗಿದೆ. ಹಾಂ ಅದರಿಂದ ಸೌದೆ ಒಲೆ ಮಾಡ್ತೀವಿ. ಹೌದು. ಈಗ ಹೆಂಗೆ ನಿಮಗೆ ಮುಂಚೆ ಎಲ್ಲ ಈಗ ಐಟಮ್ಗಳು ಹೆಂಗಿತ್ತು, ಈಗ ಹೆಂಗಿದೆ? ಮುಂಚೆಗೆ ಸ್ವಲ್ಪ ಈಗ ಟೇಸ್ಟ್ ಚೆನ್ನಾಗಿದೆ. ಸೌದೆ ಒಲೆ ಅಲ್ವಾ? ಹಾಂ ಟೇಸ್ಟ್ ಚೆನ್ನಾಗಿದೆ. ಹಾಂ ಅದು ಅದೇ ಈಚೆ ಮಾಡೋದ್ರಿಂದ ಸ್ವಲ್ಪ ಜನ ಅದಕ್ಕೆ ಸ್ವಲ್ಪ ನೋಡಿಕೊಂಡು ಜನ ಹಾಂ, ಇದನ್ನೇ ಕಂಟಿನ್ಯೂ ಮಾಡಿ ಅಂತ ಇದ್ದಾರೆ. ಹೌದು. ಬೇರೆ ಎಮರ್ಜೆನ್ಸಿ ಮಾಡೋದು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಆಗಲ್ಲ. ಸಪ್ರೇಟ್ ಜಾಗ ಬೇಕು, ಹ್ಞೂ ಸಪ್ರೇಟ್ ಓಕೆ. ಜಾಗಗಳು ಬೇಕು, ಮತ್ತು ಹಾಂ. ಸೌದೆ ಎಲ್ಲ ಬೇಕು. ಹೌದು. ಮತ್ತು ಈಗ ಮುಂಚೆ ಆದರೆ ಅದೊಂಥರ ಮೆಥಡಾಲಜಿ ಇತ್ತು. ಗ್ಯಾಸ್ನಾಗ ಏನು ಮಾಡ್ತಾಯಿದ್ರಿ, ಇಕ್ತಿದ್ರಿ, ಏನೋ ಒಂಚೂರು ಸ್ಟೋರ್ ಮಾಡ್ಬೋದಾಯಿತು, ಬಿಸಿ ಮಾಡಿಕೊಡ್ಬೋದಾಯಿತು. ಈಗ ಹೆಂಗಿದೆ ಅಂದರೆ ಕಮರ್ಷಿಯಲ್ ಯೋಚನೆ ಮಾಡಿದಾಗ ಈಗ ನೀವು ಒಂದ್ಸತಿ ಮಾಡಿ ಒಳಕ್ಕೆ ಇಕ್ಕೊಂಬಿಟ್ರೆ ತಿರುಗಿ ನಿಮಗೆಲ್ಲೂ ಸ್ಟೋರ್ ಮಾಡೋಕ್ಕಾಗಲ್ಲ, ಮಾಡಿದ್ದು ತಿರುಗಿ ಬಿಡಿಸಿ ಮಾಡೋಕ್ಕಾಗಲ್ಲ. ಅದೇ ಈಗ ಮಾಮೂಲಿ ಮಾಡಿದ್ದು ತಿರ್ಗಾ ಸೌದೆ ಒಲೆಯಲ್ಲೇ ಮಾಡಬೇಕು. ಈಗ ಹಾಂ. ಐಟಮ್ಗಳಿಂದ ಸ್ವಲ್ಪ ಕಮ್ಮಿ ಆದರೆ ಹ್ಞೂ ಅದು ಬಿಸಿ ಇಲ್ಲ ಅಂತಂದ್ರೆ ಮತ್ತೆ ಸೌದೆ ಒಲೆ ಬಿಸಿ ಸೌದೆ ಒಲೆಗೆ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡಬೇಕು. ಮತ್ತು ತಿರ್ಗಿ ನೀವು ಆಗ್ಲಾಗಲ್ಲ ಅದನ್ನು ಸೌದೆ ಗ್ಯಾಸ್ ಆದರೆ ಪಟ್ ಅಂತ ಗ್ಯಾಸ್ ಅಟ್ಬಿಡೋದು. ಆಗಿದ್ರೆ ಎಲ್ಲ ಒಲೆ ಮೇಲೆ ಒಂದು ಇಕ್ಬಿಟ್ಟು ಬೇಗ ಮಾಡ್ಬಿಟ್ಟಿದ್ದು. ಹಾಂ ಹಾಂ ಹಾಗಾಗಿ ಈಗ ಅಥವಾ ಆಗ ಏನೇ ಬಿಸಿ ಮಾಡಬೇಕು ಅಲ್ಲೇ ಬಿಸಿ ಮಾಡಬೇಕು. ಸೌದೆ ಒಲೆಗೆ ಬಿಸಿ ಮಾಡಿ. ಬಿಸಿ ಮಾಡಬೇಕು. ಮತ್ತು ಈಗ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದೇ ಆಗ್ತಾ ಇದೆ. ಸ್ವಲ್ಪ ಏನು ಮಾಡೋಕ್ಕಿಲ್ಲ. ಎಲ್ಲರೂ ನಮ್ಮೊಬ್ಬರಿಗೆ ಹಾಕ್ಬಂದಿರೋ ಒಲೆಗಳು ಅದೇ ಥರ ಆಗಿದೆ. Okay. ರೆಸ್ಟೋರೆಂಟ್ಗಳೆಲ್ಲ ಬಟ್ ಐಟಮ್ ಏನಾದ್ರೂ ಇದನ್ನು ಜಾಸ್ತಿ ಮಾಡಿದ್ದೀರಾ, ಅದು ಕಮ್ಮಿ ಮಾಡಿದ್ದೀರಾ? ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ಹಾಂ. ಖಾಲಿ ಆದಂಗೆ ಬಿಸಿ ಬಿಸಿ ಮಾಡೋದು, ಕಸ್ಟಮರ್ಗೆ ಬಿಸಿ ಬಿಸಿ ಕೊಡಬೇಕು ಅಂತ. ಹಾಂ ಒಂದೇ ಸಲ ಮಾಡ್ಕೊಬಿಟ್ರೆ ಕಸ್ಟಮರ್ ಬಿಸಿ ಇಲ್ಲ, ಕಸ್ಟಮರ್ ಕಳ್ಕೊಳಕ್ಕಾಗಲ್ಲ ನಾವು. ಹಂಗಾಗಿ ಸ್ವಲ್ಪ ಖಾಲಿ ಆದಂಗೆ ಒಳ್ಳೆ ರನ್ನಿಂಗ್ ಇರುತ್ತೆ, ಉಳಿತಾ ಇರೋದಲ್ವಾ, ರನ್ನಿಂಗ್ ಇರುತ್ತೆ, ರನ್ನಿಂಗ್ ಮಾಡ್ತೀವಿ. ಮತ್ತು ಇದು ಪ್ರೈಸ್ ಏನು ಜಾಸ್ತಿ ಮಾಡಿದ್ದೀರಾ? ಇಲ್ಲ ಸರ್, ಅದು ಐಟಮು ಪ್ರೈಸ್ ಎಲ್ಲ ಹಂಗೆ ಇದೆ. ಐಟಮ್ ಏನು ರೇಟ್ ಇದೆ ಅದೇ ರೇಟು, ಹಾಂ ಯಾವುದೂ ಜಾಸ್ತಿ ಮಾಡಿ. ಓಕೆ ಸರಿ ಸರ್, ನೋಡೋಣ ತೊಗೊಳ್ಳಿ. ಹಾಂ ಎಷ್ಟೊತ್ತು ಮುಂದುವರೆದಿದೆ. ಗ್ಯಾಸ್ ಸ್ವಲ್ಪ ಪರಿಹಾರ ಬೇಗ ಆದರೆ ಹಾಂ ಸಮಸ್ಯೆ ಪರಿಹಾರ ಆದರೆ ಒಳ್ಳೆಯದು. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು.